ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे। सिद्धारूढमहं भजे। ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರತಕ್ಕಂಥ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಹಿತವಿದು ಅಹಿತವಿದು ಎಂದು ಅತಿಶಯಿಸಿ ತಿಳಿಯುವುದೇ ಚಂದಮಮ. ಈ ಲೋಕದೊಳಗೆ ಮನುಷ್ಯನಾಗಿರ್ತಕ್ಕಂಥವನು ನಮಗೆ ಯಾವುದು ಹಿತ ಮಾಡ್ತದೆ, ಯಾವುದು ಅಹಿತ ಮಾಡ್ತದೆ, ಅಂದರೆ ಯಾವುದರಿಂದ ನಮಗೆ ಸುಖ ಪ್ರಾಪ್ತಿಯಾಗ್ತದೆ, ಯಾವುದರಿಂದ ನಾವು ದುಃಖವನ್ನು ಹೊಂದುತ್ತೇವೆ ಅನ್ನೋದ್ರ ಬಗ್ಗೆ ನಾವು ಸದಾ ವಿಚಾರ ಅನ್ನುವಂಥದ್ದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಸಂಸಾರದ ವಿಷಯಗಳಲ್ಲಿನೇ ಸುಖ ಅದಂಥೇಳಿ ಅವುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋದರಲ್ಲಿ, ಅವುಗಳನ್ನು ಭೋಗ ಮಾಡೋದರಲ್ಲಿ ನಮ್ಮ ಆಯುಷ್ಯವನ್ನು ನಾವು ಕಳೀತಾ ಇದ್ದೀವಿ. ವಿಷಯಗಳು ನಮ್ಮಿಂದ ದೂರ ಆದವು ಅಂತಂದರೆ ಅದರಿಂದ ನಮಗೆ ದುಃಖ ಅನ್ನುವಂಥದ್ದೇ ಪ್ರಾಪ್ತಿಯಾಗ್ತದೆ. ಆ ಬ್ರಹ್ಮ ಭುವನಾನ್ ಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಗೀತೆಯೊಳಗೆ ಭಗವಂತ ಬಹು ಸುಂದರವಾಗಿ ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಈ ಮನುಷ್ಯ ಲೋಕವನ್ನೇ ಮೊದಲು ಮಾಡಿಕೊಂಡು ಯಾವ ಬ್ರಹ್ಮಲೋಕದ ಪರ್ಯಂತರವಾಗಿರತಕ್ಕಂಥ ಎಷ್ಟು ಲೋಕಗಳದಾವೋ, ಅಲ್ಲಿರ್ತಕ್ಕಂಥ ಎಷ್ಟು ಭೋಗಗಳದಾವೋ, ಇವೆಲ್ಲವೂ ನಾವು ಮಾಡಿರ್ತಕ್ಕಂಥ ಪುಣ್ಯಕ್ಕನುಸಾರವಾಗಿ ನಮಗೆ ಪ್ರಾಪ್ತವಾಗ್ತಾ ಇದ್ದಾವೆ. ಪುಣ್ಯ ಕ್ಷೀಣ ಆಯಿತು ಅಂತಂದ್ರೆ ಅವು ನಮ್ಮನ್ನು ಕೈ ಬಿಟ್ಟು ಹೋಗ್ತಾ ಇದ್ದಾವೆ. ಅವುಗಳಿಂದ ನಮಗೆ ದುಃಖವೇ ಪ್ರಾಪ್ತಿಯಾಗ್ತದೆ. ಆದರೆ ನಾವು ಭಗವಂತನನ್ನು ಪ್ರಾಪ್ತಿ ಮಾಡಿಕೊಂಡೀವಿ ಅಂತಂದರೆ, ಜೀವ ಪರಮಾತ್ಮನ ಏಕತ್ವ ಜ್ಞಾನವನ್ನು ನಾವು ಮಾಡಿಕೊಂಡೀವಿ ಅಂತಂದರೆ ನಮಗೆ ಪುನರ್ಜನ್ಮ ಅನ್ನುವಂಥದ್ದು ಇಲ್ಲ ಅಂತ ಹೇಳ್ತಾರೆ. ನಾವು ಮತ್ತೆ ತಾಯಿ ಗರ್ಭದಲ್ಲೇ ಹುಟ್ಟಿ ಬರಬಾರದು. ನಿತ್ಯವಾಗಿರ್ತಕ್ಕಂಥ ಮೋಕ್ಷ ಸುಖವನ್ನು ನಾವು ಪಡಿಬೇಕಾಗಿತ್ತು ಅಂತಂದರೆ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು. ನಮಗೆ ನಿಜವಾದ ಆತ್ಮದರ್ಶನ ಅನ್ನುವಂಥದ್ದಾಗಬೇಕು. ಅಂಥ ಆತ್ಮದರ್ಶನ ಮಾಡಬೇಕಾದ್ರೆ ನಾವಿಲ್ಲಿ ವಿಶೇಷವಾಗಿ ವಿಚಾರ ಮಾಡಬೇಕು ಅಂತ ಹೇಳ್ತಾರೆ. ನಾವು ಶ್ರೇಯಸ್ಸನ್ನು ಹೊಂದಬೇಕು, ನಮಗೆ ಜ್ಞಾನ ಪ್ರಾಪ್ತಿಯಾಗಬೇಕು. ಅಂಥ ಆತ್ಮಜ್ಞಾನ ಅನ್ನುವಂಥದ್ದು ನಮಗೆ ಸದಾ ಸುಖವನ್ನು ಕೊಡ್ತದೆ, ನಮಗೆ ಮುಕ್ತಿಯನ್ನು ಕೊಡ್ತದೆ. ಅದು ಶಾಶ್ವತವಾಗಿರತಕ್ಕಂಥದ್ದು. ಭೋಗ ಪದಾರ್ಥಗಳು ನಮಗೆ ಅಲ್ಪ ಸುಖವನ್ನು ಕೊಟ್ಟು ಮತ್ತೆ ನಮಗೆ ದುಃಖ ಅನ್ನುವಂಥದ್ದನ್ನೇ ಕೊಡ್ತಾ ಇದ್ದಾವೆ. ಅದಕ್ಕೆ ಧೀರನಾಗಿರ್ತಕ್ಕಂಥ ಪುರುಷ ಈ ಲೋಕದೊಳಗೆ ಅವ ಏನು ವಿಚಾರ ಮಾಡ್ತಾ ಇದ್ದಾನೆ ಅಂತಂದ್ರೆ, ಇಹ ಪರದೊಳಗಹ ಸುಖವೇನು ಬಹು ವಿಭವಂ ಬಡೆದೊಡೆ ತಾನೇನು ಸುರನರ ವಂದತೆಯಿಂದಹುದೇನು ಸರಸಾಲಂಕೃತಿ ರೂಪಿಂದೇನು ಬಹುಸಿದ್ಧಿಗಳಂ ಪಡೆಯಲದೇನು ಮಹಿಯೊಳಗಿಹುದೆಲ್ಲವನರಿದೇನು ಅಜಹರಿ ಪದವಿಗಳಿಂದಹುದೇನು ನಿಜ ಸುಖಮಿಲ್ಲದೊಡವರಿಂದೇನು. ನೋಡಿ, ಈ ಲೋಕದಲ್ಲಿರ್ತಕ್ಕಂಥ ಪರಲೋಕದಲ್ಲಿರ್ತಕ್ಕಂಥ
ಈ ಸಕಲ ಭೋಗ ಪದಾರ್ಥಗಳೆಲ್ಲ ಏನದಾವು ಅಂತಂದರೆ ಇವು ದುಃಖದಿಂದ ಕೂಡಿಕೊಂಡಾವು ಮತ್ತು ಅನಿತ್ಯದಾವು. ಇವುಗಳನ್ನು ಪಡ್ಕೊಂಡು ಏನು ಪ್ರಯೋಜನ ಅಂತ ವಿಚಾರ ಮಾಡ್ತಾ ಇದ್ದಾನೆ. ಈಗೊಬ್ಬವ ಮಹಾಚಕ್ರವರ್ತಿ ಅದಾನಂತಂದ್ರೂ ಅವನ ವೈಭವಗಳಾಗಲಿ, ಈ ಯಾವ ವನಿತಾದಿ ಭೋಗಗಳಾಗಲಿ, ಅತ್ಯಂತ ಸದ್ಗುಣದ ಕೂಡಿಕೊಂಡಿರ್ತಕ್ಕಂಥ ಬಂಧು ಬಾಂಧವರಾಗಲಿ, ಇವೆಲ್ಲವೂ ಒಂದು ದಿವಸ ನಮ್ಮನ್ನು ಕೈಬಿಟ್ಟು ಹೋಗ್ತಾ ಇದ್ದಾವೆ. ಅಂದ ಬಳಿಕ ನಾವು ಎಷ್ಟೇ ಮಹತ್ತರವಾಗಿರ್ತಕ್ಕಂಥ ಸಂಪತ್ತನ್ನು ನಾವು ಪಡ್ಕೊಂಡ್ರೂ ಕೂಡ ಅದರಿಂದ ಏನು ಪ್ರಯೋಜನ ಅಂತ ಕೇಳ್ತಾ ಇದ್ದಾರೆ. ಈಗ ನಾವು ತಪಸ್ಸು ಮಾಡ್ತೀವಿ, ನಮಗೆ ಅಣಿಮಾದಿ ಸಿದ್ಧಿಗಳು ಕೂಡ ಪ್ರಾಪ್ತಿಯಾಗ್ತಾ ಇದ್ದಾವೆ. ನಾವು ಲೋಕದೊಳಗೆ ಒಳ್ಳೆಯ ಪ್ರಸಿದ್ಧಿಯನ್ನು ಪಡೀತಾ ಇದ್ದೀವಿ. ದೇವತೆಗಳಾಗಲಿ ಮಾನವರಾಗಲಿ ಎಲ್ಲರೂ ನಮಗೆ ನಮಸ್ಕಾರ ಮಾಡ್ತಾ ಇದ್ದಾರಂದ್ರೂ ಕೂಡ ಅದರಿಂದ ಏನಾಯಿತು? ಯಾಕೆಂದರೆ ಕಟ್ಟಿದ ಬುತ್ತಿದ್ದಂಗೆ ಯಾವಾಗ ತಪಸ್ಸು ರೂಪವಾಗಿರ್ತಕ್ಕಂಥ ಪುಣ್ಯ ಅನ್ನುವಂಥದ್ದು ನಾಶ ಆಗಿ ಹೋಯಿತು ಅಂತಂದ್ರೆ ಅದರಿಂದ ನಮಗೆ ಅನರ್ಥವೇ ಆಗ್ತದೆ. ಹಾಗೆ ಇಲ್ಲಿ ಮನ್ಮಥನಂತೆ ಮನೋಹರವಾಗಿರ್ತಕ್ಕಂಥ ರೂಪವನ್ನು ಪಡ್ಕೊಂಡ್ರೆ ಏನಾಯಿತು ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಮಗೆ ಮುಪ್ಪು ಅನ್ನುವಂಥದ್ದು ಬಂತು ಅಂತಂದ್ರೆ ಆ ಸೌಂದರ್ಯ ಅನ್ನುವಂಥದ್ದು ಹೊರಟು ಹೋಗಿಬಿಡ್ತದೆ. ಅಣಿಮಾದಿ ಸಿದ್ಧಿಗಳೂ ಕೂಡ ನಾವು ಪಡ್ಕೊಂಡು ಅಣಿಮ ಮಹಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ಶಿತ್ವ ಅಂಥೇಳಿ ಈ ಅಣಿಮಾದಿ ಸಿದ್ಧಿಗಳೂ ಕೂಡ ನಮಗೆ ತಪಸ್ಸಿನಿಂದ ಪ್ರಾಪ್ತ ಆಗಬಹುದು. ಅವೆಲ್ಲವೂ ಮಾಯಿಕದಾವು. ಅವುಗಳಿಂದಲೂ ಕೂಡ ಯಾವ ಪ್ರಯೋಜನ ಅನ್ನುವಂಥದ್ದು ನಮಗೆ ಸಂಭವಿಸುವುದಿಲ್ಲ. ಇನ್ನು ಈ ಭೂಲೋಕದೊಳಗೆ ನಾವು ಇದ್ದುಕೊಂಡು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಈ ತ್ರಿಕಾಲಗಳ ಜ್ಞಾನವನ್ನು ನಾವು ಪಡ್ಕೊಂಡ್ರೂ ಕೂಡ ಅದರಿಂದ ಏನಾಯಿತು ಅಂತ ಹೇಳ್ತಾ ಇದ್ದಾರೆ. ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಪದವಿಗಳನ್ನು ಪಡ್ಕೊಂಡ್ರೂ ಕೂಡ ಇದರಿಂದಲೂ ಕೂಡ ಏನು ಪ್ರಯೋಜನ ಅನ್ನುವಂಥದ್ದಾಗೋದಿಲ್ಲ. ಯಾಕಂದರೆ ಅನೇಕ ಕೋಟ್ಯಾವಧಿ ಬ್ರಹ್ಮರೇ ಅವರೂ ಕೂಡ ಅವರು ತಮ್ಮ ಪದವಿಯನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಜನ ಬ್ರಹ್ಮರು ಕೂಡ ಬಂದು ಹೋಗಿದ್ದಾರೆ. ಅಂದಮೇಲೆ ಅಂಥ ಬ್ರಹ್ಮಾದಿಗಳ ಪದವಿಗಳನ್ನು ಪಡ್ಕೊಂಡು ಏನು ಪ್ರಯೋಜನ ಆಗ್ತದೆ? ಅದಕ್ಕೆ ಇದನ್ನೆಲ್ಲ ಅವನು ವಿಚಾರ ಮಾಡಿ ಏನು ಮಾಡ್ತಾನೆ ಅಂತಂದರೆ, ನಿತ್ಯವಾಗಿರತಕ್ಕಂಥ ಸುಖ ಅನ್ನುವಂಥದ್ದು ಈ ಬ್ರಹ್ಮಲೋಕದ ಪರ್ಯಂತರವಾಗಿ ವಿಚಾರ ಮಾಡಿ ನೋಡಿದ್ರೂ ಕೂಡ ಇವುಗಳಲ್ಲಿ ಇಲ್ಲವೇ ಇಲ್ಲ. ಇವೆಲ್ಲ ಅನಿತ್ಯದಾವು, ಇವೆಲ್ಲ ದುಃಖ ರೂಪದಾವು ಅಂಥೇಳಿ ಅವುಗಳನ್ನು ತ್ಯಾಗ ಮಾಡ್ತಾ ಇದ್ದಾನೆ. ಇವನಲ್ಲಿ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತ ಆಗ್ಯದ. ನಾನು ನಿತ್ಯ ಸುಖವನ್ನು ಹೊಂದಬೇಕು ಅಂಥೇಳಿ ಇಲ್ಲಿ ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಆಗಿರತಕ್ಕಂಥ ಸದ್ಗುರುವಿಗೆ ಅವನು ಶರಣಾಗತಿಯಾಗ್ತಾನೆ. ಅದಕ್ಕೆ ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂತ ಹೇಳ್ತಾರೆ. ಇಲ್ಲಿ ಮುಮುಕ್ಷುವಾಗಿರ್ತಕ್ಕಂಥವನು ಈ ಲೋಕದ ಪರಲೋಕದ ಭೋಗಗಳನ್ನು ಅವನು ಪರೀಕ್ಷೆ ಮಾಡ್ತಾನೆ, ಅಂದರೆ ವಿಚಾರ ಮಾಡ್ತಾನಂತ. ಈ ಲೋಕದ ಭೋಗಗಳು ಇವು ಅನಿತ್ಯದಾವು, ಅಸುಖದಾವು, ಅನಾತ್ಮದಾವು, ದುಃಖ ರೂಪದಾವು. ಪರಲೋಕದ ಭೋಗಗಳು ಸಾತಿಶಯ ಕ್ಷಯ ಪತನಗಳಿಂದ ಕೂಡಿಕೊಂಡಾವೆ ಅಂಥೇಳಿ ಈ ರೀತಿಯಾಗಿ ವಿಚಾರ ಮಾಡಿ ತಿಳ್ಕೊಂಡು ಅವುಗಳನ್ನು ತ್ಯಾಗ ಮಾಡಿ ವೈರಾಗ್ಯವನ್ನು ಹೊಂದಿ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರು ಸನ್ನಿಧಾನಕ್ಕೆ ಬಂದು ಗುರುಗಳಿಗೆ ಶರಣಾಗತನಾಗಿ ಆತ್ಮವಿಚಾರವನ್ನು ಮಾಡ್ತಾ ಇದ್ದಾನೆ. ಗುರುಗಳಿಂದ ತತ್ವಜ್ಞಾನವನ್ನು ಮಾಡಿಕೊಳ್ತಾ ಇದ್ದಾನೆ. ಗುರುಗಳು ಕೂಡ ನಮಗೇನು ಹೇಳ್ತಾರೆ? ಯದೃಷ್ಟಂ ತನ್ನಷ್ಟಂ. ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಭೋಗಗಳು ನಮಗೆ ತೋರ್ತಾ ಇದ್ದಾವೆ, ಇವು ಮತ್ತು ನಾಶ ಆಗಿ ಹೋಗ್ತಾ ಇದ್ದಾವೆ. ನಾಶರಹಿತವಾಗಿರ್ತಕ್ಕಂಥ ವಸ್ತು ಯಾವುದು ಅಂತಂದರೆ ಅದು ಆತ್ಮಸ್ವರೂಪ, ಅದು ನಿತ್ಯವಾಗಿರ್ತಕ್ಕಂಥದ್ದು, ಅದು ಸುಖರೂಪವಾಗಿರ್ತಕ್ಕಂಥದ್ದು. ಅಂಥ ಪರಮಾತ್ಮನೇ ನಾನಿದ್ದೀನಿ ಅನ್ನುವಂಥ ಈ ಜ್ಞಾನವನ್ನು ಸದ್ಗುರುಗಳಿಂದ ಅವ ಅರಿತುಕೊಂಡ ಅಂತಂದ್ರೆ ಅವಾಗವನು ನಿತ್ಯ ಸುಖಿಯಾಗ್ತಾ ಇದ್ದಾನೆ ಅಂತ. ಈ ಪ್ರಕಾರವಾಗಿ ಯೋಗಿಗಳಾಗಿರ್ತಕ್ಕಂಥವರು ಅಂಥ ನಿತ್ಯ ಸುಖದ ಪ್ರಾಪ್ತಿಗೋಸ್ಕರವಾಗಿ ಸದಾಕಾಲದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಜೀವನನ ಕುರಿತು ನಮಗೆ ಇಲ್ಲೇನು ಉಪದೇಶ ಮಾಡಿಕೊಂಡು ಬಂದರು ಅಂತಂದರೆ, ಈ ಲೋಕದೊಳಗೆ ನಾವು ಆತ್ಮ ಯಾವುದು, ಅನಾತ್ಮ ಯಾವುದು,
ಸತ್ಯ ಯಾವುದು, ಮಿಥ್ಯೆ ಯಾವುದು, ಸುಖ ಯಾವುದು, ದುಃಖ ಯಾವುದು, ಇದನ್ನು ವಿಶೇಷ ವಿಚಾರ ಮಾಡಿ ತಿಳ್ಕೊಳ್ಳೋದೇನುಂಟೋ ಇದ ಜೀವನಿಗೆ ಯೋಗ್ಯ ಅಂತ ಹೇಳಿದರು. ಆದರೆ ಅಮಮ ಇಂಥ ವಿಚಾರ ಅನ್ನುವಂಥದ್ದು ಎಲ್ಲರಿಗೂ ಬರ್ತದೇನೋ ಅಂತಂದರೆ ಇಲ್ಲ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತಿ ತತ್ವತಃ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. 1000 ಮಂದಿಯೊಳಗೆ ಒಬ್ಬನಿಗೆ ಈ ವಿಚಾರ ಮೂಡ್ತದಂತ. ಲೋಕದಲ್ಲಿ ಎಲ್ಲರೂ ಕೂಡ ಆತ್ಮಾನಾತ್ಮ ವಿಚಾರ ಮಾಡಂಗಿಲ್ಲ. ಯಾವನು ಅನಂತ ಜನ್ಮಗಳಲ್ಲಿ ನಿಷ್ಕಾಮ ಪುಣ್ಯ ಮಾಡ್ಕೊಂಡು ಬಂದಾನ, ಯಾವನ ಅಂತಃಕರಣ ಪರಿಶುದ್ಧ ಆಗ್ಯದ, ಆ ಶುದ್ಧಾಂತಃಕರಣದೊಳಗನ ವಿವೇಕ ಅನ್ನುವಂಥದ್ದು ಉದಯ ಆಗ್ತದೆ. ಆತ್ಮಾನಾತ್ಮ ವಿಚಾರ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾನೆ. ಮತ್ತು ವಿಚಾರ ಮಾಡಿದವ್ರು ಎಲ್ಲರೂ ಮುಕ್ತರಾಗ್ತಾರೇನೋ ಅಂತಂದರೆ ಇಲ್ಲ. ಅದರೊಳಗೆ ಯಾವನೋ ಒಬ್ಬ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತಚಕ್ಷು ಅಮೃತತ್ವಮಿಚ್ಛನ್. ಕಠೋಪನಿಷತ್ನಲ್ಲಿ ಯಮಧರ್ಮ ಹೇಳಿದಂತೆ ಯಾವನೋ ಒಬ್ಬ ಧೀರನಾಗಿರ್ತಕ್ಕಂಥ ಪುರುಷ ನಾನು ಅಮರನಾಗಬೇಕು, ಪುನಃ ಈ ಸಂಸಾರದೊಳಗೆ ನಾನು ಹುಟ್ಟಿ ಬರಬಾರದು ಅಂತ ತಿಳ್ಕೊಂಡು ತನ್ನ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು ಆ ಅಮೃತತ್ವವನ್ನು ಪಡಿತಾಗಿದ್ದಾನೆ ಅನ್ನುವಂಥ ವಿಚಾರವನ್ನು ಯಮಧರ್ಮ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾನೆ. ಒಂದು ಸಲ ಏನಾಗಿತ್ತು ಅಂತಂದರೆ, ಆಕಳು ಒಂದು ಕರುವಿಗೆ ಜನ್ಮವನ್ನು ಕೊಟ್ಟಿತ್ತು. ಯಜಮಾನ ಆಕಳನ್ನು ಪ್ರತಿ ದಿವಸ ತನ್ನ ಹೊಲಕ್ಕೆ ಹೊಡ್ಕೊಂಡು ಹೋಗ್ತಿದ್ದ. ಅಲ್ಲಿ ಮೇಯ್ತಾ ಇತ್ತು, ಹುಲ್ಲು ತಿಂತಾ ಇತ್ತು, ನೀರು ಕುಡಿತಾ ಇತ್ತು. ಅದರ ಲಕ್ಷ್ಯ ಎಲ್ಲ ಕರುವಿನ ಕಡೆಗೆ ಇರ್ತಿತ್ತು. ಕರು ಸುಮಾರು ಅದು 1 ವರ್ಷ 2 ವರ್ಷದ ಕರು. ಅದು ಹೊಲಕ್ಕೆ ಹೋಗ್ತಿದ್ದಿಲ್ಲ, ಅಲ್ಲೇ ಮನೆಯೊಳಗನ ಅದಕ್ಕೆ ಜೋಳದ ದಂಟು ಅದು ಇದೇನೆಲ್ಲ ಹಾಕ್ತಿದ್ದ, ಇಲ್ಲೇ ತಿಳ್ಕೊತ ಇರ್ತಿತ್ತು. ಆ ಮನೆ ಯಜಮಾನ ಏನು ಮಾಡಿದ ಅಂತಂದರೆ, ಒಂದು ಸಲ ಒಂದು ಕುರಿಯನ್ನು ಖರೀದಿ ಮಾಡಿಕೊಂಡು ಬಂದ. ಕುರಿ ತೊಗೊಂಡು ಬಂದು ಅದಕ್ಕೆ ನಾನಾ ವಿಧವಾಗಿರ್ತಕ್ಕಂಥ ಆಹಾರಗಳನ್ನು ಕೊಡ್ತಿದ್ದ. ಒಳ್ಳೆ ಹಸಿರು ಹುಲ್ಲು ತಿನ್ನಿಸ್ತಿದ್ದ, ಭಾಳ ಚೆನ್ನಾಗಿ ಆರೈಕೆ ಮಾಡ್ತಿದ್ದ. ಒಂದು ದಿವಸ ಕರು ಹೇಳ್ತು, ನೋಡು ಆ ಕುರಿಯನ್ನು ಕರ್ಕೊಂಡು ತೊಗೊಂಡು ಬಂದಾನೆ ಯಜಮಾನ, ಅದಕ್ಕೆ ನಾನಾ ರೀತಿ ಭಕ್ಷ್ಯ ಭೋಜ್ಯಗಳನ್ನು ಕೊಡ್ತಾ ಇದ್ದಾನೆ. ಮೇಲೆ ಅದಕ್ಕೆ ಎಷ್ಟು ಉಪಚಾರ ಮಾಡ್ತಾ ಇದ್ದಾನೆ. ನಮಗೆ ಈ ಒಣಗಿದ್ದಂಟು ಬಿಟ್ಟರೆ ನಮಗಿನ್ನೇನೂ ಇಲ್ಲ. ಅದು ಎಷ್ಟು ಪುಣ್ಯ ಮಾಡ್ಯದ, ಎಷ್ಟು ಸುಖ ಅನುಭವಿಸ್ಲಿಕ್ಕತ್ತದ, ಆ ಪುಣ್ಯ ನಮಗಿಲ್ವಲ್ಲ ಅಂತ ಕರು ಆಕಳಿಗೆ ಹೇಳ್ತು, ತನ್ನ ತಾಯಿಗೆ ಹೇಳ್ತು. ಆವಾಗ ಮಗು, ನಾವು ಇದ್ದಿದ್ದರಲ್ಲೇ ತೃಪ್ತಿ ಪಡಬೇಕು. ನಾವು ಹೆಚ್ಚಿನ ಆಸೆಗೆ ನಾವು ಹೋಗಬಾರದು. ಭಗವಂತ ನಮಗೆ ಏನು ಕೊಟ್ಟಾನೋ ಅದರಲ್ಲೇ ನಾವು ತೃಪ್ತವಾಗಿರಬೇಕು. ಇರಲಿ ಬಿಡು, ನಿನಗೆ ನಮಗಿದೇ ಪರಮಾನ್ನ ಅಂತ ತಿಳ್ಕೊಳ್ಬೇಕು. ನಮಗೇನು ದಂಟು ಹಾಕ್ತಾನಲ್ಲ ಅದೇ ನಮಗೆ ಪರಮಾನ್ನ. ವೈಭವಗಳು ಜೀವನಿಗೆ ಅಲ್ಪ ಸುಖ ಕೊಡ್ತಾ ಇದ್ದಾವೆ. ನಾವು ಎಷ್ಟೇ ಭೋಗ ಪದಾರ್ಥ ಅನುಭವಿಸ್ತಾ ಇದ್ದೇವಂತಂದ್ರೂ ಕೂಡ ನಮಗೆ ಕಾಲಾಂತರದಲ್ಲಿ ದುಃಖವೇ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೆ ನೀನು ಅದಕ್ಕೆ ಆಸೆ ಪಡಕ್ಕೆ ಹೋಗಬೇಡ, ಇರಲಿ ನಮ್ಮ ಭೋಗದಲ್ಲಿದ್ದಂಗೆ ಆಗಲಿ ಅಂಥೇಳಿ ತಾಯಿ ತನ್ನ ಕರುವಿಗೆ ಸಮಾಧಾನ ಮಾಡ್ತು. ಒಂದು ದಿವಸ ಯಜಮಾನ ಆ ಕುರಿಯನ್ನು ತಗೊಂಡು ಬಂದ, ಅದನ್ನು ಕೊಲ್ತಾ ಇದ್ದಾನೆ. ಕುರಿಯನ್ನು ಕೊಂದು ದೇವತೆಗೆ ಬಲಿ ಕೊಡ್ತಾ ಇದ್ದಾನೆ. ಅದರ ಮಾಂಸವನ್ನು ಅಡಿಗೆ ಮಾಡಿ ಮನೆಯಲ್ಲಿದ್ದವರೆಲ್ಲರೂ ಅದನ್ನು ಸೇವನೆ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಯಾವ ಆಕಳಕರು ಗಡಗಡ ನಡಗಲಿಕ್ಕತ್ತು. ಅಯ್ಯೋ, ಇಷ್ಟೆಲ್ಲ ಅದಕ್ಕೆ ಭಕ್ಷ್ಯ ಭೋಜ್ಯಗಳನ್ನು ಉಣಿಸಿದ್ದು, ಇಷ್ಟೆಲ್ಲ ಉಪಚಾರ ಮಾಡಿದ್ದು ಈಗ ಅರ್ಥವಾಯಿತು. ಅದನ್ನು ದೇವತೆಗೆ ಬಲಿ ಕೊಟ್ಟುಬಿಟ್ನಲ್ಲ, ಅದರ ಪ್ರಾಣವನ್ನು ತೆಗೆದುಬಿಟ್ನಲ್ಲ, ಅಯ್ಯೋ ಅಂಥೇಳಿ ಅದು ನೋಡಿ ಅದಕ್ಕೆ ಕಣ್ಣೀರು ಬಂತು. ಆವಾಗ ತನ್ನ ತಾಯಿ ಬಂದ ಬಳಿಕ ಆ ಆಕಳನ್ನುವಂಥ ಆಕಳ ಕರು ತನ್ನ ತಾಯಿಗೆ ಹೇಳ್ತದೆ, ಅಮ್ಮ ನೋಡು, ಅದನ್ನು ಆ ಕುರಿಯನ್ನು ಎಷ್ಟು ಬೆಳೆಸಿದ್ದ, ಅದನ್ನು ಇವತ್ತಿನ ದಿವಸ ಅದನ್ನು ಕೊಂದುಬಿಟ್ಟ. ಅದರ ಮಾಂಸವನ್ನು
ದೇವತೆಗಳಿಗೆ ಬಲೆ ಕೊಟ್ಟು ಅದನ್ನು ಮನೆಯವರೆಲ್ಲರೂ ಊಟ ಮಾಡಿದರು. ಅದು ಸತ್ತು ಹೋಗಿಬಿಡ್ತು ಅಂತಂದಾಗ ಆವಾಗ ತಾಯಿ ಹೇಳ್ತಂತೆ, ನೋಡು, ನಾವು ಎಷ್ಟೇ ಭೋಗ ಪದಾರ್ಥಗಳನ್ನು ನಾವು ಎಷ್ಟೇ ಅನುಭೋಗ ಮಾಡಿದ್ರೂ ಕೂಡ ಈ ಜೀವನ ಅನ್ನುವಂಥದ್ದು ಎಷ್ಟು ಅಸ್ಥಿರವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಯಾವುದೇ ಭೋಗದಲ್ಲಿ ನಾವು ಆಸಕ್ತರಾಗಬಾರ್ದು. ನಾವು ಹೆಚ್ಚಿನ ವಿಷಯಗಳಲ್ಲಿ ಅವುಗಳಲ್ಲಿ ನಾವು ವ್ಯಾಮೋಹಿತರಾಗಬಾರದು. ಅದಕ್ಕೆ ಈ ಜೀವನ ಕ್ಷಣಿಕದು, ಯಾವಾಗ ಮರಣ ಬರ್ತದಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನೀನು ಯಾವಾಗಲೂ ಸಮಾಧಾನವಾಗಿರು, ಭಗವಂತ ನಾವು ಕೊಟ್ಟದ್ರಲ್ಲಿಯೇ ನಾವು ಆನಂದವಾಗಿರೋಣ. ನೋಡೋದು ಇಷ್ಟೆಲ್ಲ ವೈಭವವನ್ನು ಪಡ್ಕೊಳ್ತು. ಅದಕ್ಕೇನೆದ್ದಿನಿ ಉಪಚಾರ ಏನು, ಅದಕ್ಕೇನೆಲ್ಲ ತಿಂದ್ರೂ ಕೂಡ ಯಜಮಾನ ಅದನ್ನು ಕೊಲ್ಲೋದಕ್ಕೋಸ್ಕರವಾಗಿಯೇ ಅದನ್ನು ಚೆನ್ನಾಗಿ ಬೆಳೆಸಿದ. ಅದನ್ನು ಭುಂಜಿಸಬೇಕು, ಅದನ್ನು ಊಟ ಮಾಡಬೇಕಂತ ತಿಳ್ಕೊಂಡು ಅದಕ್ಕೇನೆಲ್ಲ ಉಪಚಾರವನ್ನು ಮಾಡಿದ. ಅದಕ್ಕೆ ನಾವು ಈ ಸಂಸಾರದೊಳಗೆ ಭಗವಂತ ನಾವು ಕೊಟ್ಟಿದ್ರೆ ತೃಪ್ತಿಯಾಗಿ ಪ್ರಾಪಂಚಿಕವಾಗಿರ್ತಕ್ಕಂಥ ವಿಷಯಗಳಲ್ಲಿ ವ್ಯಾಮೋಹಿತರಾಗದೆ ಸದಾ ಭಗವಂತನ ಚಿಂತನೆಯಲ್ಲಿ ಇರಬೇಕು ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ಈ ದೃಷ್ಟಾಂತದಿಂದ ತಿಳಿಯಪಡಿಸ್ತಾ ಇದ್ದಾರೆ. ಅದಕ್ಕೆ ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಂ ನಿಷೇವತೆ ತಸ್ಯ ಧ್ರುವಾಣಿ ವಿನಶ್ಯಂತಿ ಅಧ್ರುವಂ ನಷ್ಟಮೇವೈಹಿ ಅಂತ ಒಂದು ಶ್ಲೋಕದಲ್ಲಿ ಮಹಾತ್ಮರು ಬಹಳ ಸುಂದರವಾಗಿ ಹೇಳ್ತಾರೆ. ಯೋ ಧ್ರುವಾಣಿ ಪರಿತ್ಯಜ್ಯ, ಇಲ್ಲಿ ನಿತ್ಯವಾಗಿರತಕ್ಕಂಥ ವಸ್ತುವನ್ನು ನಾವು ಬಿಟ್ಟು, ನಿತ್ಯವಾಗಿರತಕ್ಕಂಥದ್ದು ಯಾವುದು? ಪರಮಾತ್ಮ. ಈಗ ನಾವು ಪರಮಾತ್ಮನನ್ನು ಮರೆತು ಬಿಟ್ಟೇವಿ. ಭಗವಂತನ ಪ್ರಾಪ್ತಿಗೆ ನಾವು ಯಾವುದೇ ಸಾಧನೆ ಅನ್ನುವಂಥದ್ದನ್ನು ಮಾಡ್ತಾ ಇಲ್ಲ. ಅದಕ್ಕೆ ಯೋ ಧ್ರುವಾನಿ ಪರಿತ್ಯಜ್ಯ ಅಧ್ರುವಂ ನಿಷೇವತೆ. ಅಧ್ರುವ ಅಂತಂದರೆ ಅನಿತ್ಯವಾಗಿರ್ತಕ್ಕಂಥ ಈ ಭೋಗ ಪದಾರ್ಥಗಳದಾವಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಪಂಚ ವಿಷಯಾತ್ಮಕವಾಗಿರತಕ್ಕಂಥ ಈ ಜಗತ್ತಿನ ಸಮಸ್ತ ಭೋಗ ಪದಾರ್ಥಗಳದಾವಲ್ಲ, ಇವುಗಳೇ ಸತ್ಯ, ಇವುಗಳಲ್ಲಿನೇ ಸುಖ ಅದಂಥೇಳಿ ಇವುಗಳನ್ನೇ ನಾವು ಆಶ್ರಯ ಮಾಡಿಕೊಂಡೇವಿ. ಅವುಗಳಿಂದ ನಾವು ಭೋಗವನ್ನು ಅನುಭವಿಸ್ಲಿಕ್ಕತ್ತಿದ್ದೀವಿ. ನಿತ್ಯವಾಗಿರ್ತಕ್ಕಂಥ ಸುಖರೂಪನಾಗಿರ್ತಕ್ಕಂಥ ಭಗವಂತನನ್ನು ಬಿಟ್ಟು ಯಾರು ಅನಿತ್ಯವಾಗಿರ್ತಕ್ಕಂಥ ಭೋಗ ಪದಾರ್ಥಗಳನ್ನು ಹೊಂತಾ ಇದ್ದಾರೋ ತಸ್ಯ ಧ್ರುವಾಣಿ ವಿನಶ್ಯಂತಿ, ಅವನಿಗೆ ನಿತ್ಯವಾಗಿರತಕ್ಕಂಥ ಭಗವತ್ ಪ್ರಾಪ್ತಿಯಾಗ್ತದೇನೋ, ನಿತ್ಯ ಸುಖವನ್ನು ಕೊಡುವಂಥ ಭಗವಂತನ ಸಾಕ್ಷಾತ್ಕಾರವನ್ನು ಪಡಿತಾನೇನು ಅಂತಂದರೆ ಅವನಿಗೆ ಭಗವಂತನ ಪ್ರಾಪ್ತಿಯಾಗೋದಿಲ್ಲ. ಯಾಕಂದರೆ ಅನಿತ್ಯವಾಗಿರ್ತಕ್ಕಂಥ ಭೋಗಗಳನ್ನು ಬೆನ್ನಹತ್ಯಾನ, ಅನಿತ್ಯವಾದ ಭೋಗಗಳನ್ನೇ ಅವನು ಪ್ರಾಪ್ತಿ ಮಾಡಿಕೊಂಡಾನ, ಅವುಗಳಿಂದಲೇ ಅಲ್ಪ ಸುಖವನ್ನು ಪಡಿಲಿಕ್ಕೆ ಹತ್ತಿದಾನ. ಹಿಂಗೆ ನಿತ್ಯವಾಗಿರ್ತಕ್ಕಂಥ ಪರಮಾತ್ಮನ ಪ್ರಾಪ್ತಿ ಅವನಿಗೆ ಸಿಗ್ತದೇನೋ ಅಂದರೆ ಇಲ್ಲ. ಅದಕ್ಕಂತಾರವರು ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಂ ನಿಷೇವತೆ ತಸ್ಯ ಧ್ರುವಾಣಿ ವಿನಶ್ಯಂತಿ ಅಧ್ರುವಂ ನಷ್ಟಮೇವಹಿ. ಮತ್ತಿನ್ನು ನಿತ್ಯವಾಗಿರತಕ್ಕಂಥ ಭಗವಂತನ ಪ್ರಾಪ್ತಿಯಾಗಲಿಲ್ಲ, ಹೋಗಲಿ ಅನಿತ್ಯವಾಗಿರತಕ್ಕಂಥ ಭೋಗಗಳಾದರೂ ಅವನಿಗೆ ಸುಖ ಕೊಡ್ತಾವೇನು ಅಂತಂದ್ರೆ ಅವು ಕೂಡ ಅಲ್ಪ ಕಾಲ ಇದ್ದು ನಮ್ಮನ್ನು ಕೈ ಬಿಟ್ಟು ಹೋಗ್ತಾವೆ. ಅವು ಕೂಡ ನಮ್ಮಲ್ಲಿ ಶಾಶ್ವತವಾಗಿರೋದಿಲ್ಲ. ನಾವು ಗಳಿಸಿರ್ತಕ್ಕಂಥ ಸಂಪತ್ತಾಗಲಿ ಈ ಪ್ರಾಪಂಚಿಕ ಸಕಲ ಭೋಗ ಪದಾರ್ಥಗಳೇನದಾವು ಅಂತಂದರೆ ಅವು ನಮ್ಮ ಪ್ರಾರಬ್ಧ ಭೋಗ ತೀರ್ತು ಅಂತಂದರೆ ಅವು ನಮ್ಮನ್ನು ಕೈ ಬಿಟ್ಟು ಹೋಗ್ತಾ ಇದ್ದಾವೆ. ಅದಕ್ಕೆ ನಮಗೆ ನಿತ್ಯವಾದ ಸುಖ ಆಗಬೇಕು, ನಮಗೆ ಶಾಶ್ವತವಾಗಿರ್ತಕ್ಕಂಥ ಮೋಕ್ಷ ಅನ್ನುವಂಥದ್ದನ್ನು ನಾವು ಪಡ್ಕೊಳ್ಬೇಕು. ಅದು ಪಡ್ಕೊಂಡ್ರೆ ಅದು ಎಂದೂ ನಮ್ಮನ್ನು ಕೈ ಬಿಟ್ಟು ಹೋಗಂಗಿಲ್ಲ, ಅದರೊಳಗೆ ದುಃಖನೇ ಇಲ್ಲ. ಅದು ಶಾಶ್ವತವಾಗಿರ್ತಕ್ಕಂಥ ಒಂದು ಆನಂದ ಸುಖ ಅನ್ನುವಂಥದ್ದು ಅದು ಯಾವ ತತ್ವಜ್ಞಾನದೊಳಗದ ಅಂಥ ತತ್ವಜ್ಞಾನವನ್ನು ನಾವು ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಹಿಂಗೆ ಮಹಾತ್ಮರು ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇಕ್ಷ್ವಾಕು ವಂಶದೊಳಗೆ ಬೃಹದ್ರಥ ಅನ್ನುವಂಥ ರಾಜ ಮಹಾನ್ ಧೀರನಾಗಿದ್ದ. ಅವನು ರಾಜ್ಯದ ಎಲ್ಲ ವಿಷಯ ಭೋಗಗಳನ್ನು ಬಹುಕಾಲದ ಪರ್ಯಂತರವಾಗಿ ಭೋಗ ಮಾಡಿದ. ಒಂದು ದಿವಸ ಅವನ ಮನಸ್ಸಿನೊಳಗೆ ಈ ಎಲ್ಲ ವಿಷಯ ಭೋಗಗಳು ವಿಚಾರ ಮಾಡಿ ನೋಡಿದ್ರೆ ಇವೆಲ್ಲ ತುಚ್ಛದಾವು,
ಇವುಗಳಲ್ಲಿ ಸುಖ ಇಲ್ಲ ಅಂಥೇಳಿ ಅವುಗಳನ್ನು ತ್ಯಾಗ ಮಾಡಿ ವೈರಾಗ್ಯವನ್ನು ಹೊಂದಿ ರಾಜ್ಯವನ್ನು ತನ್ನ ಪುತ್ರನಿಗೆ ಒಪ್ಪಿಸಿ ಅವ ಏನು ಮಾಡಿದ ಅಂತಂದ್ರೆ ಅರಣ್ಯಕ್ಕೆ ಹೋದ, ತಪಸ್ಸು ಮಾಡಲಿಕ್ಕೆ ಹೋದ. ತಪಸ್ಸಿನಲ್ಲಿ ಬಹುಕಾಲ ಪರ್ಯಂತರವಾಗಿ ಕಳೀತಾ ಇದ್ದಾನೆ. ಆವಾಗ ಅವನ ಹತ್ರ ಶಾಕಾಯನ ಅನ್ನುವಂಥ ಒಬ್ಬ ಮುನಿಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಹೇ ವತ್ಸನೆ, ನಾನಿನ್ನ ತಪಸ್ಸಿಗೆ ಮೆಚ್ಚಿದ್ದೀನಿ, ನಿನಗೆ ಏನು ಇಚ್ಛಾ ಅದ ಹೇಳು, ನಿನಗೆ ವರವನ್ನು ಕೊಡಲಿಕ್ಕೆ ಬಂದಿದ್ದೀನಿ ಅಂತ ಈ ಪ್ರಕಾರವಾಗಿ ಕೇಳಿದಾಗ ಅವನಿಗೆ ದಂಡವತ್ ಪ್ರಣಾಮವನ್ನು ಮಾಡಿ, ಹೇ ಮುನೀಶ್ವರ, ನನ್ನ ತಪಸ್ಸಿಗೆ ನೀವೇನು ಮೆಚ್ಚಿದಿರಿ ಕರೆ, ಈಗ ನನಗೆ ಆತ್ಮೋಪದೇಶ ಅನ್ನುವಂಥದ್ದನ್ನು ಮಾಡ್ರಿ, ಅದ ನನ್ನ ಇಚ್ಛಾ ಐತಿ ಅಂತ ಕೇಳಿಕೊಂಡ. ಆವಾಗ ಹೇ ರಾಜ, ಈ ವರ ಅನ್ನುವಂಥದ್ದು ಬಹಳ ಕಠಿಣ ಅದು, ಇದನ್ನು ಬಿಟ್ಟು ಇನ್ನೂ ಬೇರೆ ಏನಾದರೂ ವರ ಇದ್ದರೆ ಕೇಳು, ಅದನ್ನು ಕೊಡ್ತೀನಿ ಅಂತ ಆ ಮುನಿಗಳು ಹೇಳಿದರು. ಆವಾಗ ರಾಜ ಹೇಳ್ತಾನೆ, ಸಂಸಾರದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳು ಏನದಾವು ಅಂತಂದರೆ ಈ ಕಾಲರೂಪನಾಗಿರ್ತಕ್ಕಂಥ ಅಗ್ನಿಯಿಂದ ಕೂಡಿಕೊಂಡವು. ಅವು ಯಾವುವು ಸ್ಥಿರವಾಗಿರ್ತಕ್ಕಂಥವುಗಳಿಲ್ಲ, ಅವೆಲ್ಲ ಒಂದು ದಿವಸ ನಷ್ಟ ಆಗಿ ಹೋಗ್ತಾ ಇದ್ದಾವೆ. ಈ ಕಾಲರೂಪವಾಗಿರ್ತಕ್ಕಂಥ ಪ್ರಳಯಾಗ್ನಿಯೊಳಗೆ ಯಾವಾಗ ಅದು ಉತ್ಪತ್ತಿಯಾಗ್ತದೋ ಆವಾಗ ಈ ಪೃಥ್ವಿ ಮೊದಲಾಗಿರ್ತಕ್ಕಂಥ ಎಲ್ಲ ಪಂಚಭೂತಗಳು, ಈ ಬ್ರಹ್ಮಾಂಡ ಅನ್ನುವಂಥದ್ದೇ ಸಂಪೂರ್ಣವಾಗಿ ಪ್ರಳಯದಲ್ಲಿ ಹೋಗಿಬಿಡ್ತದೆ, ನಾಶ ಆಗಿ ಹೋಗಿಬಿಡ್ತದೆ. ಇನ್ನು ಇಂದ್ರಾದಿ ಪದವಿಗಳು ಕೂಡ ಅವು ವಿಚ್ಛಿನ್ನಾಗಿ ಹೋಗಿಬಿಡ್ತಾ ಇದ್ದಾವೆ, ಅವು ಕೂಡ ಶಾಶ್ವತವಾಗಿರುವಂಥವುಗಳಲ್ಲ. ಅದಕ್ಕೆ ಈ ಸಂಸಾರದೊಳಗೆ ಸ್ಥಿರವಾಗಿರ್ತಕ್ಕಂಥದ್ದು ನನಗಂತೂ ಇದುವರೆಗೆ ಯಾವುದೂ ಕಂಡು ಬಂದಿಲ್ಲ. ಆದ್ದರಿಂದ ನಿಮ್ಮನ್ನು ಕುರಿತು ನಾನು ಯಾವ ವರವನ್ನು ಕೇಳಿಕೊಳ್ಳಿ? ಆ ಮುನಿವರನನ್ನು ಕುರಿತು ಈ ಪ್ರಕಾರವಾಗಿ ಹೇಳ್ತಾರೆ. ಹೇಗೆ ಒಂದು ಕಪ್ಪೆ ಅನ್ನುವಂಥದ್ದು ಒಂದು ಸರೋವರದೊಳಗೆ ಅದು, ಆದರೆ ಆ ಸರೋವರದೊಳಗೆ ನೀರೇ ಇಲ್ಲ, ಅದಕ್ಕೆ ಆಶ್ರಯ ಅನ್ನುವಂಥದ್ದೇ ಇಲ್ಲ, ಅದು ಯಾವಾಗಲೂ ದುಃಖವನ್ನೇ ಹೆಂಗೆ ಹೊಂದುತ್ತದೋ ಹಾಗೆ ನಾನೂ ಕೂಡ ಈ ಒಂದು ನಿರಾಶ್ರಯನಾಗಿ ನಿಸ್ಸಾರವಾಗಿರ್ತಕ್ಕಂಥ ಈ ಒಂದು ಸಂಸಾರ ರೂಪವಾಗಿರ್ತಕ್ಕಂಥ ಸರೋವರದೊಳಗೆ ನಾನು ದುಃಖವನ್ನು ಹೊಂದ್ತಾ ಇದ್ದೀನಿ. ಅದಕ್ಕೆ ಹೇ ಮುನೀಶ್ವರನೇ, ನನಗೆ ಈ ದುಃಖ ನಿವೃತ್ತಿ ಮಾಡಿಕೊಳ್ಳಿಕ್ಕೆ ತಾವೇ ಸಮರ್ಥರದಿರಿ. ಯಾಕಂದರೆ ನನಗೆ ತತ್ವಜ್ಞಾನವನ್ನು ಬೋಧ ಮಾಡಿ ನನಗೆ ಬಂದಿರತಕ್ಕಂಥ ಈ ಅಜ್ಞಾನವನ್ನು ಕಳಿಬೇಕು, ಈ ದುಃಖವನ್ನು ಕಳಿಬೇಕು. ತಮ್ಮನ್ನು ಹೊರತಾಗಿ ಯಾರು ನನ್ನ ದುಃಖವನ್ನು ಕಳೀತಕ್ಕಂಥವ್ರು ಈ ಲೋಕದೊಳಗೆ ಇಲ್ಲ, ನನ್ನನ್ನು ತಾವೇ ಉದ್ಧಾರ ಮಾಡಬೇಕು ಅಂಥೇಳಿ ಈ ಪ್ರಕಾರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಯಾಕಂದರೆ ಈ ಶರೀರ ಅನ್ನುವಂಥದ್ದು ಇದು ಅಪವಿತ್ರವಾಗಿರತಕ್ಕಂಥದ್ದು. ಯಾಕೆಂದರೆ ಇದು ವೀರ್ಯದಿಂದ ಇದು ಉತ್ಪತ್ತಿಯಾಗ್ಯದ ಅಂದ ಬಳಿಕ ಮತ್ತು ಈ ಶರೀರ ಇದು ಪವಿತ್ರವಾಗಿರ್ಲಿಕ್ಕೆ ಸಾಧ್ಯ ಇದೇನು ಅಂತಂದರೆ ಇಲ್ಲ. ವೀರ್ಯವೇ ಅಪವಿತ್ರವಾಗಿರುವಾಗ ಅದರ ಕಾರ್ಯವಾಗಿರ್ತಕ್ಕಂಥ ಈ ಶರೀರವು ಕೂಡ ಅಷ್ಟೇ ಅಪವಿತ್ರವಾಗಿರ್ತಕ್ಕಂಥದ್ದು. ಈ ಶರೀರದೊಳಗೆ ಈ ವಿಚಾರ ಮಾಡಿ ನೋಡಿದರೆ ಏನದಾವು, ಮಲ, ಮೂತ್ರ, ಮಜ್ಜ, ಎಲುಬು ಇವುಗಳಿಂದ ಕೂಡಿಕೊಂಡದ. ಮ್ಯಾಲೆ ಏನೋ ಒಂದು ಚರ್ಮದ ಹೊದಿಕೆ ಅನ್ನುವಂಥದ್ದು. ಆದ್ದರಿಂದ ಇಂಥ ಒಂದು ಶರೀರದೊಳಗೆ ನಾವು ಮೋಹಿತರಾದೀವಿ ಅಂತಂದರೆ ಇದರಿಂದ ನಮಗೆ ದುಃಖನೇ ಆಗ್ತದೆ. ಆದರೆ ಜೀವ ಇದರ ಮೇಲೆ ಅಭಿಮಾನವನ್ನು ಮಾಡಿಕೊಂಡಿದ್ದಾನ. ಆದರೆ ಜ್ಞಾನಿಗಳಾಗಿರತಕ್ಕಂಥವರು ಇದರ ಬಗ್ಗೆ ಅಭಿಮಾನವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ತಾವು ನನಗೆ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮಜ್ಞಾನವನ್ನು ಉಪದೇಶ ಮಾಡಬೇಕು ಅಂತ ಕೇಳಿಕೊಂಡಾಗ ಆ ಋಷಿ ಮುನಿಗಳು ಅವನಲ್ಲಿರ್ತಕ್ಕಂಥ ಒಂದು ಆತ್ಮಾನಾತ್ಮ ವಿವೇಕವನ್ನು ಕಂಡು ಇವನಿಗೆ ವಿವೇಕ ಉದಯ ಆಗ್ಯದ, ನಿತ್ಯವಾಗಿರ್ತಕ್ಕಂಥ ವಸ್ತುವಿನ ಪ್ರಾಪ್ತಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾನ ಅಂಥೇಳಿ ಅವಾಗ ಅವನಿಗೆ ಯಥಾರ್ಥವಾಗಿರ್ತಕ್ಕಂಥ ಆತ್ಮ ಸಾಕ್ಷಾತ್ಕಾರವನ್ನು ಅವರು ಮಾಡಿಕೊಡ್ತಾ ಇದ್ದಾರೆ. ಇದರಿಂದ ಅವನ ಜೀವನ ಅನ್ನುವಂಥದ್ದು ಧನ್ಯಾಗಿ ಹೋಗ್ತದೆ ಅಂಥೇಳಿ ಒಂದು ಉದಾಹರಣೆ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ನಾವು ಈ ಲೋಕದೊಳಗೆ ಹುಟ್ಟಿ ಬಂದ ಬಳಿಕ ನಾವು ವಿಚಾರ ಮಾಡಬೇಕು, ನಾನು ಎಲ್ಲಿಂದ ಬಂದೆ, ಈ ದೇಹ ಬಂದ ಪರಿ ಯಾವುದು,
ಇನ್ನು ಮುಂದೆ ಎಯ್ದುವ ಗತಿ ಯಾವುದು ಎಂಬ ನಿತ್ಯಾನಿತ್ಯ ವಿವೇಕ ಹುಟ್ಟದವರಿಗೆ ಎಂದೆಂದಿಗೂ ಬಳಲಿಕೆ ಬಿಡದು. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನೀವು ಭರಿಸಿದ ಭವಾಂತರದಲ್ಲಿ ಬಹುತಿರಾಗಿ ನಾನು ಕಂಡು ಮರುಗುತ್ತಿದ್ದೆನು ಅಂತ ಒಬ್ಬ ಶರಣರು ಹೇಳ್ತಾ ಇದ್ದಾರೆ. ನಾವು ನಿತ್ಯ ಯಾವಾಗಲೂ ಏನು ವಿಚಾರ ಮಾಡಬೇಕು ಅಂತಂದರೆ, ನಾನು ಎಲ್ಲಿಂದ ಬಂದಿದ್ದೀನಿ ಮತ್ತು ಈ ದೇಹ ಅನ್ನುವಂಥದ್ದು ಇದು ಹೇಗೆ ಬಂತು. ಅದಕ್ಕೆ ಹೇಳ್ತಾರೆ, ಕಸ್ತ್ವಂ ಕೋಹಂ ಕುತ ಆಯಾತ್ ಕಾಮೇ ಜನನಿ ಕೋಮೇ ತಾತ್ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ ಸ್ವಪ್ನ ವಿಚಾರಂ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಕೂಡ ಒಂದು ಶ್ಲೋಕದಲ್ಲಿ ಭಾಳ ಸುಂದರವಾಗಿ ನಮ್ಗೆ ಉಪದೇಶ ಮಾಡಿದರು. ಕಸ್ತ್ವಂ ನೀನು ಯಾರು, ಕೋಹಂ ನಾನು ಯಾರು, ಕಾಮೇ ಜನನಿ ನನ್ನ ತಾಯಿ ಯಾರು, ಕೋಮೇ ತಾತ ನನ್ನ ತಂದೆ ಯಾರು. ಅಂದರೆ ನಾ ಎಲ್ಲಿಂದ ಬಂದಿದ್ದೀನಿ, ಕುತ ಆಯಾತ ನಾ ಎಲ್ಲಿಂದ ಬಂದಿದ್ದೀನಿ. ಹಿಂಗೆ ನಾವು ಯಾವಾಗಲೂ ವಿಚಾರ ಮಾಡಬೇಕಂತ. ಇದ್ರ ಬಗ್ಗೆ ನಮ್ಮ ಮನಸ್ಸು ಯಾವಾಗಲೂ ವಿಚಾರ ಮಾಡ್ತಾ ಇರಬೇಕು. ಈ ವಿಶ್ವ ಅನ್ನುವಂಥದ್ದು ಇದು ದೃಶ್ಯ, ಇದು ನಷ್ಟ ಆಗಿ ಹೋಗ್ತದೆ. ಈಗ ನಮಗೆ ಸ್ವಪ್ನ ಅನ್ನುವಂಥದ್ದು ಬೀಳ್ತದೆ. ಸ್ವಪ್ನದಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ನಮಗೆ ಸ್ವಪ್ನ ಕಾಲದಲ್ಲಿ ಸತ್ಯವಾಗಿಯೇ ಕಾಣಿಸ್ತಾವೆ. ನಮಗೆ ಎಚ್ಚರಿಕೆ ಆಯಿತು ಅಂತಂದರೆ, ನಮ್ಮ ಸ್ವಪ್ನದಲ್ಲಿ ಕಂಡಿದ್ದೆಲ್ಲವೂ ಸುಳ್ಳು ಅಂತ ಹೇಳ್ತೀವಿ. ಆ ಸ್ವಪ್ನ ಅದು ನಿಜವಾಗಿಯೂ ಖರೆ ಅಲ್ಲ, ಅದು ಸುಳ್ಳು. ಅದು ನನಗೆ ತೋರಿದ್ದು ಅದು ಸುಳ್ಳು, ಮಿಥ್ಯಾ ಅದು. ಹಾಗೆ ಈ ಜಾಗೃತ ಪ್ರಪಂಚವೂ ಕೂಡ ನಮಗೆ ಅಜ್ಞಾನ ಕಾಲದಲ್ಲಿ ತೋರ್ತದೆ. ನಾವು ಮಾಡೋದೆಲ್ಲ ಸತ್ಯ ಅನ್ನಿಸ್ತದೆ. ಯಾವಾಗ ಜ್ಞಾನೋದಯ ಆಯಿತು ಅಂತಂದರೆ ಆವಾಗ ಈ ಪ್ರಪಂಚವೂ ಕೂಡ ಸ್ವಪ್ನದಂತೆ ಮಿಥ್ಯಾ ಅಂತ ನಮಗೆ ಭಾಸ ಆಗ್ತದೆ. ಸ್ವಪ್ನದಂತೆ ಈ ಜಗತ್ತು ಕೂಡ ಮಿಥ್ಯಾನ ಅದ, ಆದರೆ ನಮಗೆ ಅಜ್ಞಾನ ಕಾಲದಲ್ಲಿ ಸತ್ಯರೂಪವಾಗಿ ತೋರ್ತದೆ. ಅದಕ್ಕೆ ಇಲ್ಲಿ ಶರಣರು ಏನು ಹೇಳಿದರು ಅಂತಂದರೆ, ಇನ್ನು ಮುಂದೆ ಎಯ್ದುವ ಗತಿ ಯಾವುದು, ಈ ದೇಹ ಬಿಟ್ಟ ಬಳಿಕ ನಾನು ಮುಂದೆ ಯಾವ ಜನ್ಮವನ್ನು ಪಡೀತಾ ಇದ್ದೀನಿ. ಹಿಂಗೆ ನಾವು ವಿಚಾರ ಅನ್ನುವಂಥದ್ದನ್ನು ಮಾಡಬೇಕು. ಈ ರೀತಿ ನಿತ್ಯಾನಿತ್ಯ ವಿಚಾರ ಅನ್ನುವಂಥದ್ದು ಯಾರಿಗೆ ಹುಟ್ಟುವುದಿಲ್ಲವೋ ಅವ್ರಿಗೆ ಎಂದೆಂದಿಗೂ ಬಳಲಿಕೆ ತಪ್ಪುವುದಿಲ್ಲ ಅಂತಾರೆ. ಅಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ಪುನಃ ಪುನಃ ಹುಟ್ಟಬೇಕಾಗ್ತದವರು. ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಅನಂತ ಜನ್ಮಗಳನ್ನು ಅವರು ಧರಿಸಿಕೊಂಡು ಬರಬೇಕಾಗ್ತದೆ ಅಂಥೇಳಿ ಇಲ್ಲಿ ಶರಣರು ಭಾಳ ಸುಂದರವಾಗಿ ನಮಗೆ ಉಪದೇಶವನ್ನು ನೀಡ್ತಾ ಇದ್ದಾರೆ. ನಾವು ಮಾಡಿದ ಕರ್ಮಾನುಸಾರವಾಗಿ ಪರಮಾತ್ಮ ನಮಗೆ ಜನ್ಮಗಳನ್ನು ಕೊಡ್ತಾನೆ. ನಾವು ಪುಣ್ಯ ಮಾಡಿದ್ದೀವಿ ಅಂತಂದ್ರೆ ನಮಗೆ ದೇವತಾ ಜನ್ಮಾದಿಗಳು ಬರ್ತಾವೆ. ಅಥವಾ ಈ ಮರ್ತ್ಯ ಲೋಕದಲ್ಲಿ ನಾವು ಶ್ರೀಮಂತರಾಗಿ ಹುಟ್ಟಿ ಬರ್ತೀವಿ. ನಮ್ಮಲ್ಲಿ ಪಾಪ ಇತ್ತು ಅಂತಂದರೆ ನಾವು ಬಡವರಾಗಿ ಹುಟ್ಟಿ ಬರ್ತೀವಿ, ಪಶು ಪಕ್ಷಿಗಳಾಗಿ ಹುಟ್ಟಿ ಬರ್ತಾ ಇದ್ದೀವಿ. ಅದಕ್ಕಂದ್ರೆ ಇಲ್ಲಿ ನೀವು ಭರಿಸಿದ ಭವಾಂತರದಲ್ಲಿ ಬಹುತಿಹರಾಗಿ ನಾನು ಕಂಡು ಮರುಗುತ್ತಿದ್ದೆನು. ಅಂದರೆ ಪರಮಾತ್ಮ ನಮಗೆ ಏನು ಜನ್ಮ ಕೊಡ್ತಾನಲ್ಲ, ಕರ್ಮಾನುಸಾರ ಜನ್ಮ ಕೊಡ್ತಾ ಇದ್ದಾನಲ್ಲ, ಅದನ್ನು ನೋಡಿ ನನಗೆ ಬಹಳ ಮರುಕ ಅನ್ನುವಂಥದ್ದು ಉಂಟಾಗಿದೆ ಅಂತ ಶರಣರು ನುಡಿತಾ ಇದ್ದಾರೆ. ಅದಕ್ಕೆ ಇಲ್ಲಿ ಆತ್ಮಾನಾತ್ಮ ವಿಚಾರ ಮಾಡುವಂಥದ್ದೇನಾದ ಇದೇ ಜೀವನಿಗೆ ಯೋಗ್ಯ ಅನ್ನುವಂಥ ಮಾತನ್ನು ನಮಗೆ ಬಹು ಸುಂದರವಾಗಿ ಮಹಾತ್ಮರು ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಆತ್ಮಜ್ಞಾನ ಅನ್ನುವಂಥದ್ದು ನೋಡಿ, ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಇಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಸುಖ ಯಾವುದು ನೋಡಿ. ಇಲ್ಲಿ ಅಧ್ಯಾತ್ಮ ಇದು ನಮಗೆ ಆರಂಭದೊಳಗೆ ಸತ್ಸಂಗ ಮಾಡುವುದಾಗಲಿ, ಗುರುಸೇವಾ ಮಾಡುವುದಾಗಲಿ, ಶ್ರವಣಾದಿಗಳನ್ನು ಕೇಳುವುದಾಗಲಿ, ಮೊದಲು ನಮ್ಮ ಮನಸ್ಸು ಇದಕ್ಕೆ ಒಪ್ಪುವುದಿಲ್ಲ. ಇದನ್ನು ಉಪೇಕ್ಷೆ ಮಾಡ್ತದೆ. ಏನಪ್ಪ ಇದರೊಳಗೆ ಏನದ, ಸೇವಾ ಮಾಡ್ತೀವಿ, ಶಾಸ್ತ್ರ ಕೇಳ್ತದೆ, ಇದು ನಮಗೇನಾಗ್ತದೆ ಅಂಥೇಳಿ ಮೊದಲು ನಮಗೆ ಇದು ವಿಷ ಅನ್ನಿಸ್ತದೆ. ಈ ಶಾಸ್ತ್ರ ಅಧ್ಯಾತ್ಮ ಮಾರ್ಗ ನಮಗೆ ವಿಷ ಅನ್ನಿಸ್ತದೆ. ಆದರೆ ನಾವು ಮನಸ್ಸು ಗಟ್ಟಿ ಮಾಡಿಕೊಂಡು ನಾವು ಮನಸ್ಸಿಗೆ ಮಹಾತ್ಮರು ಹೇಳ್ತಕ್ಕಂಥ ವಿಚಾರಗಳನ್ನು ನಾವು ಕೊಡ್ತಾ ಹೋದೀವಿ ಅಂತಂದರೆ ಆ ಮನಸ್ಸು ಅದರೊಳಗೆ ರಮಮಾಣ ಆಗ್ತದೆ, ಅದರೊಳಗೆ ಆಸಕ್ತಿ ಎನ್ನುವಂಥದ್ದನ್ನು ಹೊಂದದು.
ಮನಸ್ಸಿಗೆ ಸಂಸ್ಕಾರ ಅನ್ನುವಂಥದ್ದಾಗ್ತದೆ. ಅಧ್ಯಾತ್ಮ ವಿಚಾರವನ್ನು ಕೇಳ್ತಾ ಕೇಳ್ತಾ ಮನಸ್ಸು ಓಹೋ, ಈ ಸಂಸಾರದ ವಿಷಯಗಳೇ ದುಃಖ ರೂಪದಾವು, ಇವುಗಳಲ್ಲಿ ನಿತ್ಯವಾಗಿರ್ತಕ್ಕಂಥ ಸುಖ ಇಲ್ಲ, ನಾನು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಅಂಥೇಳಿ ಆತ್ಮನತ್ತ ಮುಖ ಆಗ್ತದೆ. ಆವಾಗ ಅವನಿಗೆ ಅಮೃತತ್ವ ಅಮರನಾಗ್ತಾ ಇದ್ದಾನೆ. ಅದಕ್ಕಂತಾರವರು ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಪರಿಣಾಮ ಅಂದರೆ ಕಾಲಾಂತರದಲ್ಲಿ ಅವನಿಗೆ ಅಮೃತ ಅನ್ನುವಂಥದ್ದು, ಅಂದರೆ ಅಂಥ ಅನಿತ್ಯವಾಗಿರ್ತಕ್ಕಂಥ ಸುಖದ ಅನುಭವವನ್ನು ಪಡಿತಾ ಇದ್ದಾನೆ. ಆತ್ಮಬುದ್ಧಿ ಪ್ರಸಾದಜಂ ಅಂದರೆ ಇಲ್ಲಿ ನಮ್ಮ ಬುದ್ಧಿ ಅನ್ನುವಂಥದ್ದು ಸಾತ್ವಿಕ ಆದಾಗ ಆ ಸಾತ್ವಿಕವಾಗಿರ್ತಕ್ಕಂಥ ಬುದ್ಧಿಯೊಳಗನ ತನ್ನ ಆತ್ಮದ ಆನಂದ ಅನ್ನುವಂಥದ್ದು ಪ್ರಕಟ ಆಗ್ತದೆ, ಆತ್ಮಾನುಭೂತಿಯನ್ನು ಹೊಂದ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ನಮ್ಮ ಬುದ್ಧಿಯನ್ನು ಶುದ್ಧ ಮಾಡಿಕೊಂಡು, ನಮ್ಮ ಬುದ್ಧಿಯನ್ನು ಏಕಾಗ್ರ ಮಾಡಿಕೊಂಡು ಈ ಅಧ್ಯಾತ್ಮ ವಿಚಾರವನ್ನು ನಾವು ಮಾಡ್ತಾ ಹೋದೀವಿ ಅಂತಂದರೆ ನಮಗೆ ನಿತ್ಯ ನಿರತಿಶಯವಾಗಿರ್ತಕ್ಕಂಥ ಸುಖದ ಪ್ರಾಪ್ತಿ ಅನ್ನುವಂಥದ್ದು ಆಗ್ತದೆ ಅಂತ ಹೇಳಿದರು. ಆದರೆ ಈ ವಿಷಯಗಳು ಹೇಗದಾವೆ ನೋಡ್ರಿ. ವಿಷಯೇಂದ್ರಿಯ ಸಂಯೋಗಾತ್ ಎತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ ಅಂತ ಹೇಳಿದ ಭಗವಂತ. ಗೀತೆಯೊಳಗೆ ಹೇಳ್ತಾನೆ, ಈ ವಿಷಯಗಳು ಮತ್ತು ಇಂದ್ರಿಯಗಳು, ಈಗೇನು ಪರಮಾತ್ಮ ನಮಗೆ ಪಂಚ ಜ್ಞಾನೇಂದ್ರಿಯಗಳನ್ನು ಕೊಟ್ಟಾನ, ಪಂಚ ಕರ್ಮೇಂದ್ರಿಯಗಳನ್ನು ಕೊಟ್ಟಾನ. ಈ ದಶ ಇಂದ್ರಿಯಗಳಿಂದ ನಾವು ವಿಷಯಗಳನ್ನು ಉಪಭೋಗ ಮಾಡ್ತಾ ಇದ್ದೀವಿ. ಆ ವಿಷಯಗಳನ್ನು ಉಪಭೋಗ ಮಾಡುವ ಕಾಲದೊಳಗೆ ನಮಗೆ ಅಮೃತ ಅನ್ನಿಸ್ತದೆ, ಭಾಳ ಸುಖ ಅನ್ನಿಸ್ತದೆ. ಏನಪ್ಪ ವಿಷಯಗಳು ಎಷ್ಟು ಸುಖ ಅದಾವಲ್ಲ ಅಂಥೇಳಿ ನಾವು ಭಾಳ ಆನಂದದಿಂದ ಆ ವಿಷಯಗಳನ್ನು ಅನುಭವಿಸ್ತಾ ಇದ್ದೀವಿ. ಅದು ಆರಂಭದೊಳಗೆ ಅಮೃತ, ಕಾಲಾಂತರದಲ್ಲಿ ಏನಾಗ್ತೈತಿ ವಿಷಮಿವ ಅಂತ. ವಿಷಯೇಂದ್ರಿಯ ಸಂಯೋಗಾತ್ ಎತ್ತದಗ್ರೆ ಅಮೃತೋಮಪಂ ಪರಿಣಾಮೇ ವಿಷಮಿವ. ಆ ವಿಷಯಗಳನ್ನು ಉಪಭೋಗ ಮಾಡಿದ ನಂತರದಲ್ಲಿ ಅವಾಗಿದು ವಿಷ ಅಂದರೆ ದುಃಖ ಅನ್ನಿಸ್ತದೆ. ಅಯ್ಯೋ, ನಾವು ಇದರೊಳಗೆ ಸುಖ ಅದಂತ ತಿಳ್ಕೊಂಡಿದ್ದೀವಿ, ಈ ವಿಷಯಗಳು ಎಷ್ಟು ದುಃಖ ರೂಪದಾವಲ್ಲ ಅಂಥೇಳಿ ಅದರಲ್ಲಿ ನಮಗೆ ತಳಮಳಗೊಳ್ತಾ ಇದ್ದೀವಿ, ಅದರಲ್ಲಿ ನಮಗೆ ಉದಾಸೀನ ಆಗ್ತದೆ, ಅವುಗಳಲ್ಲಿ ದುಃಖ ದರ್ಶನ ಅನ್ನುವಂಥದ್ದು ನಮಗೆ ಉಂಟಾಗ್ತದೆ ಅಂಥೇಳಿ ಪಡೆವೆಡೆಗಳು ಮೊದಲತ್ಯಾಯಾಸ ನಡಿವಿನಿತಿಹುದಲೆ ಸುಖದಾಭಾಸ ಕಡೆಯೊಳು ಹೇಸಿಗೆ ಮುಸುಗುತ್ತಿಹುದು ಸಿಡಿಮಿಡಿ ಆಗಳೆ ಮನಸ್ಸಿಂಗಹುದು ಅಂಥೇಳಿ ಪಾರಮಾರ್ಥ ಗೀತೆಯಲ್ಲಿ ನಿಜಗುಣ ಶ್ರೀಗಳವರು ಇದೇ ವಿಚಾರವನ್ನು ನಮಗೆ ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಮಗೆ ಈ ಸಂಸಾರದ ವಿಷಯಗಳಲ್ಲಿ ದೋಷ ದರ್ಶನ ಅನ್ನುವಂಥದ್ದು ನಮಗಾಗಬೇಕು. ಇವೆಲ್ಲವೂ ದುಃಖ ರೂಪದವು ಅನ್ನುವಂಥ ಒಂದು ಜ್ಞಾನವನ್ನು ನಾವು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಜೀವನಾಗಿರ್ತಕ್ಕಂಥವನು ಇಂಥ ಆತ್ಮಾನಾತ್ಮ ವಿಚಾರವನ್ನು ಮಾಡಿದಾಗ ಮಾತ್ರ ಅವನಿಗೆ ನಿತ್ಯ ಸುಖ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಒಬ್ಬ ಬ್ರಾಹ್ಮಣ ಏನು ಮಾಡಿದ, ಒಂದು ದೇಶಕ್ಕೆ ಹೊರಟಿದ್ದ, ಪ್ರದೇಶಕ್ಕೆ ಹೊರಟಿದ್ದ. ಆದರೆ ಅವನ ಮಾರ್ಗವನ್ನು ತಪ್ಪಿ ಏನು ಮಾಡಿಬಿಟ್ಟ, ಒಂದು ಅರಣ್ಯದೊಳಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಅರಣ್ಯದೊಳಗೆ ಭೀಕರವಾಗಿರ್ತಕ್ಕಂಥ ಎಷ್ಟೋ ಪ್ರಾಣಿಗಳು ಅಲ್ಲಿ ವಾಸ ಮಾಡಿಕೊಂಡಿದ್ದು. ಒಂದು ಹುಲಿ ಅನ್ನುವಂಥದ್ದು ಇವನನ್ನು ನೋಡ್ತು. ಆ ಹುಲಿ ಏನು ಮಾಡ್ತು ಅಂದರೆ ಇವನ ಬೆನ್ನು ಹತ್ತಿ ಬಿಡ್ತು. ಇವನು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ಓಡ್ತಾ ಓಡ್ತಾ ತಿರುಗಿ ನೋಡ್ತಿದ್ದ, ಹುಲಿ ಬೆನ್ನು ಹತ್ತಿತ್ತು, ಹುಲಿ ಬರ್ತಾನೆ ಇತ್ತು. ಈ ಹುಲಿ ನನ್ನನ್ನು ಬಿಡೋದಿಲ್ಲ ಅಂಥೇಳಿ ಹಿಂದೆ ನೋಡ್ಕೊತ ಹಂಗೆ ಮುಂದೆ ಓಡ್ತಾ ಇದ್ದ. ಓಡೋಳಗಾಗಿ ಏನಾಯಿತು, ಎದುರುಗಡೆ ಒಂದು ಬಾವಿ, ಆ ಬಾವಿಯೊಳಗೆ ಬಿದ್ದುಬಿಟ್ಟ. ಇವನ ಕೈಗೆ ಒಂದು ಬಳ್ಳಿ ಅನ್ನುವಂಥದ್ದು ಸಿಕ್ಬಿಡ್ತು. ಅವಾಗಂದ, ಓಹೋ, ನನಗೆ ಈ ಬಳ್ಳಿ ಅನ್ನುವಂಥದ್ದು ಕಾಪಾಡ್ತು, ಯಾಕಂದರೆ ಇಲ್ಲಾಂದ್ರೆ ನಾನು ಈ ಬಾವಿಯೊಳಗೆ ಬಿದ್ದು ಹೋಗ್ತಿದ್ದೆ. ಅವಾಗ ಕೆಳಗೆ ನೋಡ್ತಾನೆ, ಅನೇಕ ಸರ್ಪಗಳು, ಆ ಬಾವಿ ಎಲ್ಲ ಒಣಗಿ ಹೋಗ್ಯದ, ಅದ್ರಾಗ ಅನೇಕ ಸರ್ಪಗಳದಾವು ಕೆಳಗೆ. ಅವಾಗಂದ, ಅಯ್ಯೋ, ನಾನು ಕೆಳಗೆ ಬಿದ್ದು ಬಿಟ್ಟಿದ್ರೆ ಈ ಸರ್ಪಗಳು ನನ್ನನ್ನು ಕಚ್ಚಿಬಿಡ್ತಾ ಇದ್ದು, ಸದ್ಯ ನಾನು ರಕ್ಷಣೆ ಹೊಂದಿದೆ ಅಂತಂದ. ಈ ಬಳ್ಳಿ ನಾನು ರಕ್ಷಣೆ ಮಾಡ್ತು. ಮೇಲೆ ಆ ಬಳ್ಳಿಯನ್ನು ನೋಡ್ತಾ ಇದ್ದಾನೆ, 2 ಇಲಿಗಳು ಆ ಬಳ್ಳಿಯನ್ನು ಕಡಿತಾ ಇದ್ದಾವೆ. ಇವನು ಯಾವ ಬಳ್ಳಿಯನ್ನು ಹಿಡ್ಕೊಂಡಿದ್ದಾನೋ ಅದ ಬಳ್ಳಿಯನ್ನು ಕಚ್ತಾ ಇದ್ದು.
ಮ್ಯಾಲೆ ಹುಲಿ ಅನ್ನುವಂಥದ್ದು ಕಾಯ್ದುಕೊಂಡು ಕುಂತಿತ್ತು. ಇವ ಮ್ಯಾಲೆ ಬರಲಿ ಇವನು ತಿನ್ನಬೇಕು ಅಂಥೇಳಿ. ನೋಡ್ರಿ ಅವನಿಗೆ ಎಷ್ಟು ಅಪಾಯ. ಮ್ಯಾಲೆ ಹೋದ್ರೆ ಹುಲಿ ತಿಂತದ, ಬಳ್ಳಿ ಕತ್ತರಿಸಿ ಕೆಳಗೆ ಬಿದ್ದರೆ ಸರ್ಪಗಳು ಕಚ್ಚಿ ಸತ್ತು ಹೋಗ್ತಾ ಇದ್ದಾನೆ. ಅದನ್ನು ಹಿಡ್ಕೊಂಡಿರ್ತಕ್ಕಂಥ ಬಳ್ಳಿಯೂ ಕೂಡ ಭದ್ರ ಇಲ್ಲ. ಅವನಿಗೆಷ್ಟು ದುಃಖ ಅನ್ನುವಂಥದ್ದು ಆಗ್ತಾಯಿದೆ. ಯಾಕಡೆ ನೋಡಿರೋ ಅವನಿಗೆ ಪ್ರಾಣದ ಅಪಾಯ. ಅವಾಗ ಅವನು ಅಯ್ಯೋ ನನಗೆ ಎಂಥ ದುಃಖ ಅನ್ನುವಂಥ ಪ್ರಾಪ್ತಿ ಆಯ್ತಲ್ಲ ಅನ್ನೊಳಗಾಗಿ ಅಲ್ಲಿ ಒಂದು ಜೇನು ಹುಟ್ಟು ಒಡೆದು ಆ ಜೇನಿನ ತುಪ್ಪ ಅನ್ನುವಂಥದ್ದು ಹನಿ ಹನಿಯಾಗಿ ಬೀಳ್ತಿತ್ತು. ಅದು ಎಲ್ಲಿ ಅವನ ಮೂಗಿನ ತುದಿ ಮೇಲೆ ಬೀಳ್ತಿತ್ತು. ಆವಾಗ ನಾಲಿಗೆಯನ್ನು ಚಾಚ್ತಿದ್ದ. ಆ ಹನಿ ಜೇನು ಹನಿ ಬಿದ್ದಾಗ ಆ ನಾಲಿಗೆಯನ್ನು ಚಾಚಿ ಅದನ್ನು ನೆಕ್ತಾ ಇದ್ದ. ಆಹಾ ಎಷ್ಟು ಮಧುರವಾಗಿದೆಯಲ್ಲ ಈ ಜೇನುತುಪ್ಪ ಅನ್ನುವಂಥದ್ದು, ಎಷ್ಟು ಸಿಹಿ ಇದೆ, ಎಷ್ಟು ಮಧುರ ಇದೆ ಅಂತೇಳಿ ಆನಂದ ಪಡ್ತಿದ್ದ. ಹಾಗೆ ಈ ಸಂಸಾರ, ನಾವು ಸಂಸಾರ ಅನ್ನುವಂಥ ಕೂಪದೊಳಗೆ ಬಿದ್ದೀವಿ, ಒಂದು ಬಾವಿಯೊಳಗೆ ಬಿದ್ದೀವಿ. ನಾವು ಹಿಡ್ಕೊಂಡಿರ್ತಕ್ಕಂಥ ಬಳ್ಳಿ ಯಾವುದು ಅಂತಂದ್ರೆ ಆಯುಷ್ಯ ಅನ್ನುವಂಥ ಬಳ್ಳಿ. ಆಯುಷ್ಯ ಅನ್ನುವಂಥ ಬಳ್ಳಿ ಹಿಡ್ಕೊಂಡೀವಿ. ಹಗಲು ರಾತ್ರಿ ಎನ್ನುವಂಥ ಎರಡು ಇಲಿಗಳು ಆ ಬಳ್ಳಿಯನ್ನು ಕಚ್ತಾ ಇದ್ದಾವೆ. ಮೃತ್ಯು ಅನ್ನುವಂಥ ಹುಲಿ ನಮ್ಮ ಬೆನ್ನ ಹಿಂದೆ ಅದು. ಮ್ಯಾಲೆ ಹುಲಿ ಅನ್ನುವಂಥದ್ದು ಹೆಂಗದಲ್ಲ ಹಂಗೆ ಮೃತ್ಯು ಯಾವಾಗ ನಮ್ಮನ್ನು ನುಂಗ್ತದಂತ ಹೇಳಕ್ಕೆ ಬರೋಂಗಿಲ್ಲ. ಆ ಬಾವಿ ಸಂಸಾರದ ಅನ್ನುವಂಥ ಬಾವಿಯೊಳಗೆ ಅಲ್ಲೇನು ಸರ್ಪಗಳದಾವಲ್ಲ, ಹಂಗೆ ಕಾಮ, ಕ್ರೋಧ, ಲೋಭ, ಮೋಹ ಅನ್ನುವಂಥ ಸರ್ಪಗಳು ನಮ್ಮನ್ನು ನಾಶ ಮಾಡಿಬಿಡ್ತಾ ಇದ್ದಾವೆ, ನಮ್ಮನ್ನು ವಿನಾಶಗೊಳಿಸ್ತಾ ಇದ್ದಾವೆ. ಇಂಥ ಒಂದು ದುಃಖದಿಂದ ಕೂಡಿಕೊಂಡಿರ್ತಕ್ಕಂಥ ಈ ಸಂಸಾರದೊಳಗೆ ಏನೋ ಸ್ವಲ್ಪ ಧನಪ್ರಾಪ್ತಿಯಾಯಿತು, ಅಥವಾ ಮಡದಿಯಿಂದ, ಮಕ್ಕಳಿಂದ, ಬಂಧು ಬಾಂಧವರಿಂದ ಸ್ವಲ್ಪ ಹೆಂಗೆ ಆ ಜೇನುತುಪ್ಪದ ಒಂದು ಹನಿ ಅವನ ನಾಲಿಗೆಗೆ ಸ್ಪರ್ಶ ಆದಾಗ ಹೆಂಗೆ ಆನಂದ ಅನ್ನಿಸ್ತದಲ್ಲ, ಹಂಗೆ ವಿಷಯಗಳ ಆಗಮನದಿಂದ, ವಿಷಯಗಳ ಒಂದು ಉಪಭೋಗದಿಂದ ಒಂದು ಕ್ಷಣಿಕ ಆನಂದ ಆದಂಗೆ ಆಗ್ತದೆ. ಆದರೆ ಅವನಿಗೆ ಸುತ್ತಲೂ ಅಲ್ಲಿ ಹೆಂಗೆ ಬಾವಿಯಲ್ಲಿ ಬಿದ್ದಿರ್ತಕ್ಕಂಥ ಪುರುಷನಿಗೆ ಜೇನುತುಪ್ಪದಿಂದ ಸುಖ ಪಡಿತಾರೆ, ಎಷ್ಟೊಂದು ಕ್ಷಣಿಕ. ಆದರೆ ಅವನಿಗೆ ಆಯುಷ್ಯ ಅನ್ನುವಂಥ ಬಳ್ಳಿ ಹಿಡ್ಕೊಂಡಾನ. ಆಯುಷ್ಯ ನಮ್ಮ ಗತಿಸಿ ಹೋಗ್ತಾ ಇದೆ. ಬಾಲ್ಯ ಹೋಯಿತು, ಯೌವನ ಹೋಯಿತು, ಮುಪ್ಪು ಬಂತು, ಮರಣ ಬಂತು. ಯಾವಾಗ ಎರಡೂ ಬಳ್ಳಿ ಕತ್ತರಿಸಿ ಬಿದ್ದು ಅಂತಂದ್ರೆ ಇವ ಕೆಳಗೆ ಬಿದ್ದ ಅಂತಂದರೆ ಅಲ್ಲಿ ಸರ್ಪಗಳ ಕಷ್ಟ, ಅಥವಾ ಮ್ಯಾಲೆ ಹೋದ ಅಂತಂದರೆ ಮೃತ್ಯು ಅನ್ನುವಂಥದ್ದು ಅವನ ತಿಂದು ಹಾಕಿಬಿಡ್ತದೆ. ಹಿಂಗೆ ಈ ಸಂಸಾರ ಅನ್ನುವಂಥದ್ದು ಇಷ್ಟೊಂದು ದುಃಖ ರೂಪವಾಗಿರ್ತಕ್ಕಂಥದ್ದು. ಅದಕ್ಕೆ ವಿಷಮ ಸಂಸಾರವಿದನು ಕನಸೆಂದರಿ. ಶ್ರೀಮನ್ ನಿಜಗುಣಶೀಲರು ನಮಗೇನು ಉಪದೇಶ ಮಾಡಿದರು ಅಂತಂದರೆ, ಈ ಸಂಸಾರ ಅನ್ನುವಂಥದ್ದು ಇದು ವಿಷಮದಪ್ಪ, ನೀನು ಇದರ ಮೇಲೆ ಆಸೆಯನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡ. ಈ ಸಂಸಾರದೊಳಗೆ ಸುಖ ಅದಂಥೇಳಿ ಸುಖಬುದ್ಧಿಯನ್ನು ನೀನು ಮಾಡಲಿಕ್ಕೆ ಹೋಗಬೇಡ ಅಂಥೇಳಿ ಈ ಪ್ರಕಾರವಾಗಿ ಮಹಾತ್ಮರು ನಮಗೆ ಬಹು ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಲ್ಲಿ ಹಿತವಿದು ಅಹಿತವಿದು ಎಂದು ಅತಿಶಯಿಸಿ ತಿಳಿಯುವುದೇ ಚಂದ ಅಂತ ಹೇಳಿದರು. ಜೀವನಿಗೆ ಯಾವುದಪ್ಪ ಯೋಗ್ಯ ಅಂತಂದರೆ ಯಾವುದು ಹಿತ ಅದ, ಯಾವುದು ಅಹಿತ ಅದ. ಅಂದರೆ ಯಾವುದರಿಂದ ನನಗೆ ದುಃಖ ಆಗ್ತದೆ, ಯಾವುದರಿಂದ ನನಗೆ ಸುಖ ಆಗ್ತದೆ, ಆ ಸುಖವನ್ನು ಹೊಂದಬೇಕು, ಅದಕ್ಕೆ ಸಾಧನೀಭೂತವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ನಾವು ಪರಮಾತ್ಮನ ಕುರಿತು ಧ್ಯಾನ ಮಾಡ್ತೀವಿ, ಸತ್ಸಂಗ ಮಾಡ್ತೀವಿ, ಅಂದರೆ ಮಹಾತ್ಮರು ಉಪದೇಶವನ್ನು ಕೇಳ್ತಾ ಇದ್ದೀವಿ. ಆ ಮಹಾತ್ಮರು ನಮಗೆ ಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದಾರೆ. ನಾವು ಪುಣ್ಯ ಕಾರ್ಯಗಳನ್ನು ಮಾಡ್ತೀವಿ, ಎಲ್ಲ ನಮಗೆ ಹಿತ ಮಾಡ್ತಾವೆ, ಇವೆಲ್ಲ ನಮಗೆ ಸುಖ ಕೊಡ್ತಾವೆ. ಅದೇ ನಾವು ಮಾಡುವಂಥ ಅಧರ್ಮ, ನಾವು ಮಾಡುವಂಥ ಪಾಪಗಳು ಅವು ಮನುಷ್ಯನಿಗೆ ದುಃಖವನ್ನು ಕೊಡ್ತಾ ಇದ್ದಾವೆ. ಅದಕ್ಕೆ ವಿಷಯಗಳಿಂದಲೂ ಕೂಡ ಜೀವನ ದುಃಖವನ್ನೇ ಹೊಂದ್ತಾ ಇದ್ದಾನೆ. ಅದಕ್ಕೆ ವಿಷಯಗಳಿರ್ತಕ್ಕಂಥ ಸುಖಬುದ್ಧಿ ಎನ್ನುವಂಥದ್ದನ್ನು ನಾವು ತ್ಯಾಗ ಮಾಡಬೇಕು. ಆತ್ಮಾನಾತ್ಮ ವಿವೇಕೇನ ಪುನಃ ಸಂಸಾರ ನಿವೃತ್ತಿ ತದ್ವಿನಾ ಜನ್ಮಕೋಟ್ಯಾಪಿ ಬಂಧಚ್ಛೇದೋನ ಸಿದ್ಧತಿ ಅಂತ ಅಧ್ಯಾತ್ಮರಾಮದಲ್ಲಿ ಹೇಳ್ತಾರೆ. ಆತ್ಮಾನಾತ್ಮ ವಿವೇಕೇನ, ಆತ್ಮ ಯಾವುದು, ಅನಾತ್ಮ ಯಾವುದು, ಈ ದೇಹ ಮೊದಲುಗೊಂಡು ಅಹಂಕಾರದ ಪರ್ಯಂತರವಾಗಿರ್ತಕ್ಕಂಥ ಇದು ಯಾವುದು, ಇದೆಲ್ಲ ಅನಾತ್ಮ. ತೋರ್ತಕ್ಕಂಥ ಈ ಜಗತ್ತು ಅನಾತ್ಮ. ಆತ್ಮ ಯಾವುದು ಅಂತಂದರೆ ಈ ದೇಹವನ್ನು ಇದಿರಿಟ್ಟರಿತಕ್ಕಂಥ ಸಾಕ್ಷಿ ಪ್ರತ್ಯೇಕಾತ್ಮ, ಯಾವ ಅರು ಅನ್ನುವಂಥದ್ದದ, ಚೈತನ್ಯ ಅನ್ನುವಂಥದ್ದದ, ಅದು ಆತ್ಮ. ಹಿಂಗೆ ಆತ್ಮ, ನಾನು ಆತ್ಮವೇ ಆಗಿದ್ದೇನೆ ಹೊರತು ಅನಾತ್ಮವಾದ ದೇಹ ನಾನಲ್ಲ.
ಹಿಂಗೆ ವಿಚಾರ ಮಾಡ್ಬೇಕಂತಾರೆ. ಈ ರೀತಿ ಮಾಡಿದರೆ ಪುನಃ ಸಂಸಾರ ನಿವೃತ್ತಿ, ಈ ಸಂಸಾರದ ನಿವೃತ್ತಿ ಎನ್ನುವಂಥದ್ದಾಗ್ತದೆ. ಅಂದರೆ ನಾವು ಹುಟ್ಟು ಸಾವುಗಳಿಗೆ ಒಳಗಾಗುವುದಿಲ್ಲ, ನಮಗೆ ನಿತ್ಯ ನಿರತಿಶವಾಗಿರ್ತಕ್ಕಂಥ ಮೋಕ್ಷವೇ ನಮಗೆ ಪ್ರಾಪ್ತಿಯಾಗ್ತದೆ. ತದ್ವಿನಾ ಜನ್ಮ ಕೋಟ್ಯಾಪಿ, ನೀನು ಆತ್ಮಾನಾತ್ಮ ವಿವೇಕ ಮಾಡಲಿಲ್ಲ, ಆ ವಿಚಾರದಲ್ಲಿ ತೊಡಗಲಿಲ್ಲ ಅಂತಂದರೆ ನೀ ಕೋಟಿ ಜನ್ಮವನ್ನು ಎತ್ತಿ ಬಂದ್ರೂ ಕೂಡ ನಿನಗೆ ಬಂಧನದಿಂದ ಬಿಡುಗಡೆ ಎನ್ನುವಂಥದ್ದಾಗೋದಿಲ್ಲ. ಈ ಸಂಸಾರ ಬಂಧನಗಳು ನಾವೆಲ್ಲ ಸಿಲ್ಕೊಂಡ್ಬಿಟ್ಟಿದ್ದೀವಿ. ಸಂಸಾರ ನಮ್ಮನ್ನು ಬಂಧನ ಮಾಡ್ಯದ. ಈ ಬಂಧನದಿಂದ ಬಿಡುಗಡೆಯನ್ನು ಹೊಂದಬೇಕಾಗಿತ್ತು ಅಂತಂದರೆ ನಾವು ಆತ್ಮಾನಾತ್ಮ ವಿಚಾರ ಅನ್ನುವಂಥದ್ದನ್ನೇ ಮಾಡಬೇಕು ಅಂಥೇಳಿ ಇಲ್ಲಿ ರಾಮಾಯಣದೊಳಗೆ ಭಾಳ ಸುಂದರವಾಗಿ ಹೇಳಿಕೊಂಡು ಬಂದರು. ಅದಕ್ಕಂದ್ರೆ ಅವರು ತದ್ವಿನಾ ಜನ್ಮಕೋಟ್ಯಾಪಿ ಬಂಧಚ್ಛೇದೋನ ಸಿದ್ಧ್ಯತಿ. ಈ ಸಂಸಾರ ಅನ್ನುವಂಥದ್ದು ಇಷ್ಟು ದುಃಖದ, ನಾವು ಹುಟ್ಟಿದಾರಭ್ಯ ಸಾಯು ಪರ್ಯಂತರವಾಗಿ ನಾವು ಸಂಸಾರದಲ್ಲಿ ಬರೀ ದುಃಖವನ್ನೇ ಅನುಭವಿಸ್ತಾ ಇದ್ದೀವಿ. ಸುಖ ಅನ್ನುವಂಥದ್ದು ಅದು ಅಲ್ಪವಾಗಿರ್ತಕ್ಕಂಥದ್ದು, ಕ್ಷಣಿಕವಾಗಿರ್ತಕ್ಕಂಥದ್ದು. ಆ ಅಲ್ಪವಾಗಿರ್ತಕ್ಕಂಥ ಯಾವ ಈ ಸುಖಕ್ಕನ ಜೀವ ಸಂಸಾರದೊಳಗೆ ಮೋಹಿತನಾಗಿದ್ದಾನೆ, ಅದರಿಂದ ಬಂಧನಕ್ಕೊಳಗಾಗಿದ್ದಾನೆ, ಜನ್ಮ ಮರಣ ರೂಪವಾಗಿರ್ತಕ್ಕಂಥ ಮೃತ್ಯುವಿನ ಕೂಪದಲ್ಲಿ ಹೋಗಿ ಬೀಳ್ತಾ ಇದ್ದಾನೆ. ಅದಕ್ಕೆ ನಾವಿಲ್ಲಿ ನಿಜಗುಣಶೀಲವರು ಹೇಳಿದಂತೆ ಆತ್ಮಾನಾತ್ಮ ವಿಚಾರವನ್ನು ಮಾಡಿ ತನ್ನ ನಿಜಸ್ವರೂಪದ ಜ್ಞಾನವನ್ನು ಮಾಡಿಕೊಂಡ ಅಂತಂದ್ರೆ ಇದ ಹಿತ. ಇಂಥ ಹಿತವನ್ನು ಉಂಟು ಮಾಡುವಂಥ ತತ್ವಜ್ಞಾನವನ್ನೇ ನಾವೆಲ್ಲರೂ ಸಂಪಾದನೆ ಮಾಡಿಕೊಂಡು ಮುಕ್ತರಾಗೋಣ ಅಂಥ ಹಿತ ಅಹಿತಗಳ ಒಂದು ವಿಶೇಷ ವಿಚಾರರೂಪವಾಗಿರ್ತಕ್ಕಂಥ ವಿವೇಕವನ್ನು ಪರಮಾತ್ಮ ಅನುಗ್ರಹಿಸಿ ಅಂತ ಹೇಳ್ತಾ ಓಂ ತತ್ಸತ್.